ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಿಗೆಯ ಕಥಾ ವಿಶ್ಲೇಷಣಾ ಸರಣಿಯಲ್ಲಿ ನನಗೆ ದೊರೆತಿರುವಂತಹ ಕತೆ ಗಂಗಾ ಪಾದೇಕಲ್ ಅವರ ಭ್ರಷ್ಟ. ಗಂಗಾ ಪಾದೇಕಲ್ ಅವರು ಕನ್ನಡದ ಹಿರಿಯ ಕಥೆಗಾರ್ತಿಯರಲ್ಲೊಬ್ಬರು. ಇವರು 1948ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಜನಿಸಿದರು. ನಂತರ ತಮ್ಮ 35ನೇ ವಯಸ್ಸಿನಲ್ಲೇ ಇವರು ತಮ್ಮ ಪತಿಯನ್ನು ಕಳೆದುಕೊಂಡು 2 ಹೆಣ್ಣು ಮಕ್ಕಳನ್ನು ಬೆಳೆಸಿ ಬದುಕು ಕಟ್ಟಿಕೊಂಡಂಥ ಧೀಮಂತ ಹೆಣ್ಣು ಮಗಳು. ಇವರು 10 ಕಾದಂಬರಿಗಳನ್ನ ರಚಿಸಿದ್ದಾರೆ, 10 ಕಥಾ ಸಂಕಲನಗಳು ಪ್ರಕಟ ಆಗಿದೆ ಮತ್ತು 4 ಸಂಪಾದಿತ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಇವರ ಸೆರೆಯಿಂದ ಹೊರಗೆ ಕಾದಂಬರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ದೊರೆತಿದೆ. 2016ರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅನುಪಮ ಪ್ರಶಸ್ತಿ ಇವರಿಗೆ ದೊರೆತಿದೆ. ಈ ಕತೆ ಭ್ರಷ್ಟ ದೆಹಲಿಯ ಸಾಹಿತ್ಯ ಅಕಾಡೆಮಿಯ ಇಂಡಿಯನ್ ಲಿಟ್ರೇಚರ್ ಪತ್ರಿಕೆಯ ಮಹಿಳಾ ಸಂಚಿಕೆಯಲ್ಲಿ ಪ್ರಕಟ ಆಗಿತ್ತು. ಮೊದಲಿಗೆ ಭ್ರಷ್ಟ ಕಥೆಯ ಸಾರಾಂಶನ ಹೇಳೋಕೆ ಇಷ್ಟಪಡ್ತೀನಿ. ಭ್ರಷ್ಟ ಕಥೆಯ ನಾಯಕ ಅನಂತ. ಅವನ ಕಥೆಯ ಆರಂಭದಲ್ಲಿ ಅವನ ವಿವಾಹ ನಡೀತಾ ಇದೆ. ಆದರೂ ಮದುವೆಗೆ ನವಿಲೂರಿನಿಂದ ಯಾರೂ ಬಂದಿಲ್ಲದೆ ಇರೋದು ಅವನಿಗೊಂದು ರೀತಿ ತಳಮಳ, ಆತಂಕನ ಉಂಟು ಮಾಡ್ತಾ ಇದೆ. ಅವನ ಮದುವೆಯಲ್ಲಿ ಅವನೇ ಮನಸ್ಫೂರ್ತಿಯಾಗಿ ಭಾಗವಹಿಸೋಕೆ ಆಗ್ತಾ ಇಲ್ಲ. ಅವನ ಮದುವೆಯ ಮರುದಿನ ನವಿಲೂರಿನಿಂದ ಹೊನ್ನ ಅನ್ನೋನು ಬಂದು ಹೇಳ್ತಾನೆ, ಅನಂತನ ಹೆತ್ತ ಅಪ್ಪೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಮದುವೆ ದಿನ ಆಗ್ತಾ ಇದ್ದಿದ್ದ ತಳಮಳಕ್ಕೆ ಕಾರಣ ಅಪ್ಪೆಯ ಸಾವೇ ಇರಬಹುದು ಅಂತ ಅನಂತನಿಗೆ ಅನಿಸುತ್ತೆ. ಅನಂತ ನವಿಲೂರಿನ ಮನೆಗೆ ಹೋದಾಗ ಅಲ್ಲಿ ಅವನ ದುಃಖ, ಅನಾಥ ಪ್ರಜ್ಞೆ, ಪರಕೀಯತೆ ಮತ್ತೆ ಅವನ ಅಕ್ಕ ತಂಗಿಯರು, ಅಣ್ಣಂದಿರೊಂದಿಗೆ ಅವನಿಗೆ ಯಾವುದೇ ರೀತಿ ಭಾವನಾತ್ಮಕ ಆತ್ಮೀಯತೆ ಹೊಂದಿಲ್ಲದೆ ಇರೋದು ಕಾಣಿಸುತ್ತೆ. ಅವನು ಚಿಕ್ಕ ವಯಸ್ಸಿನಲ್ಲೇನೆ ಇನ್ನೊಂದು ಮನೆಗೆ ದತ್ತು ಹೋಗಿರ್ತಾನೆ. ಆ ಅನಂತ ತನ್ನ ದತ್ತು ತಂದೆ ತಾಯಿ ಇನ್ನು ಬದುಕಿರೋದ್ರಿಂದ ಅವನ ಹೆತ್ತ ತಾಯಿಯ ಅಂತಿಮ ಕ್ರಿಯೆಗಳಲ್ಲೇ ಭಾಗವಹಿಸೋಕೆ ಯಾರೂ ಬಿಡೋದಿಲ್ಲ. ಅದರಿಂದ ಅವನಿಗೆ ತುಂಬ ದುಃಖ ಆಗುತ್ತೆ. ಹುಟ್ಟಿದ ಮನೆಯಿಂದ ದತ್ತು ಪುತ್ರನಾಗಿದ್ರಿಂದ ಅವನು ಪರಕೀಯ ಪ್ರಜ್ಞೆ ಅನುಭವಿಸ್ತಾನೆ. ಮತ್ತೆ ಹೋಗಿದ್ದ ಮನೆಯಲ್ಲಿ ದತ್ತುಪುತ್ರ ಅನ್ನೋ ಅರಿವು ಇರೋ ಕಾರಣ ಅವನು ಅಲ್ಲಿಯೂ ಕೂಡ ಒಳಗಿನವನು ಅಂತ ಅನಿಸ್ಕೊಳ್ಳೋದಿಲ್ಲ. ಇಷ್ಟು ದಿನ ಅವನು ಒಂದು ತಾಯಿ ಇದ್ದಾಗ ಅವನ ದುಃಖನ ತೋಡ್ಕೊಳ್ಳೋಕೆ ಅವನ ಹೆತ್ತ ತಾಯಿ ಬಳಿ ಓಡಿ ಬರ್ತಾ ಇದ್ದ. ಈಗ ಅವನಿಗೆ ಆ ಸಂತೋಷ ಕೂಡ ಇಲ್ಲ. ಅವನು ಅಲ್ಲಿ ತಾಯಿ ಅಪರಕ್ರಿಯೆಗಳಲ್ಲೂ ಭಾಗವಹಿಸಕ್ಕಾಗ್ತಾ ಇಲ್ಲ. ಅವನಿಗೆ ಆ ಮನೆಯಲ್ಲಿ ಏನೋ ಒಂದು ರೀತಿ ಪರಕೀಯತೆ, ಮತ್ತು ತಾನಿವಾಗ ದತ್ತಕ ಹೋಗಿರೋ ಮನೆಯಲ್ಲಿ ಕೂಡ ಅವನಿಗೆ ತಾನು ಆ ಮನೆಯವನು ಅಂತ ಅನ್ನಿಸ್ತಾ ಇಲ್ಲ. ಈ ಕಥೆಯ ಆತ್ಮ ಅಂತ ಅನಿಸಬಹುದಾದ 2 ಪುಟಗಳನ್ನ ಓದೋಕೆ ಇಷ್ಟಪಡ್ತೀನಿ. ಅಲ್ಲಿ ಅಲ್ವರ, ಹಿಂಗ ಬನ್ನಿ, ಇದು ಹೊಸ ದಾರಿ. ಹೊನ್ನನ ದನಿಯಿಂದ ಬೆಚ್ಚಿದೆ. ಹೊನ್ನ ತೋರಿಸಿದ ದಾರಿಯತ್ತ ಹೊರಳಿ 4 ಮಾರು ನಡೆದಾಗ ತಿಳಿಯಿತು, ನಾವು ಮನೆಯನ್ನು ಸಮೀಪಿಸುತ್ತಿದ್ದೇವೆ. ಒಮ್ಮೆಗೆ ಭಯ ನನ್ನ ಅಂಗಾಂಗಗಳಲ್ಲಿ, ಮನಸ್ಸಿನಲ್ಲಿ ಕಾಣಿಸಿಕೊಂಡಿತು. ಅಲ್ಲಿಗೆ ಹೋದೊಡನೆ ಮಮತೆಯಿಂದ ಸ್ವಾಗತಿಸಿ, ಬಂದೆಯಾ ಅನಂತ ಎನ್ನುವ ಅಬ್ಬೆಯನ್ನು ಕಾಣಲಾರೆನೆನ್ನುವ ಕಟುಸತ್ಯವನ್ನೆದುರಿಸಲು ಅಂಜುತ್ತಾ ಮುಂದುವರಿಯಲು ಮುಷ್ಕರ ಹೂಡುವ ಕಾಲುಗಳನ್ನು ಬಲವಂತವಾಗಿ ಎತ್ತಿಟ್ಟೆ. ನಿಮಿಷದೊಳಗೆ ಮನೆಯ ಅಂಗಳವನ್ನು ಸೇರಿದಾಗ ಅಳುವಿನ ಕ್ಷೀಣ ಸ್ವರ ಸ್ವಾಗತಿಸಿತು. ಚಿಕ್ಕಂದಿನಲ್ಲೇ ದತ್ತಕನಾಗಿ ಹೋಗಿದ್ದರೂ ಸತ್ತವಳು ನನ್ನ ಅಬ್ಬೆ. ಕರುಳು ಹಿಂಡಿದಂತಾಗಿ ಕಣ್ಣು ತುಂಬಿಕೊಳ್ಳುತ್ತಿದ್ದ ಹಾಗೆ ಒಳಗೆ ಕಾಲಿಟ್ಟೆ. ಮಂಜಾದ ಕಣ್ಣುಗಳಿಗೆ ಮೊದಲು ಕಾಣಿಸಿದವಳು ಹಿರಿಯಕ್ಕ. ಅಂತೂ ಬಂದೆಯಲ್ಲಪ್ಪ ಅನಂತ, ಬರುತ್ತೀಯೋ ಇಲ್ಲವೋ ಎಂದುಕೊಂಡಿದ್ದೆವು. ಅವಳು ರಾಗ ಎಳೆದಾಗ ಕಸಿವಿಸಿಯಾಯಿತು. ಯಾಕಕ್ಕ, ನನಗೂ ಅಬ್ಬೆ ಅಲ್ಲವೇ? ಹಾಗಲ್ಲಪ್ಪ, ಹಿರಿಯಾಕೆಯೊಬ್ಬರು, ಅವರು ಬಹುಶಃ ಅಕ್ಕನ ಅತ್ತೆಯವರಿರಬೇಕು, ಹೇಳಿದರು. ಚಿಕ್ಕಂದಿನಲ್ಲೇ ದತ್ತಕನಾಗಿ ಹೋದವನಲ್ಲವೇ, ಅಲ್ಲದೆ ಮದುವಣಿಗ ಬೇರೆ. ಹಾಗಾಗಿ ಬರುತ್ತೀಯೋ ಇಲ್ಲವೋ ಎಂದುಕೊಂಡಿದ್ದೇವಷ್ಟೆ. ಅಂತೂ ಬಂದೆಯಲ್ಲ, ಎಷ್ಟಾದರೂ ವಾಂಚಲ್ಯ ಬಿಡುತ್ತದೆಯೇ? ಮಾತಾಡುತ್ತಾ ಒಳಗೆ ಸರಿದು ಅವರಿಬ್ಬರ ಬೆನ್ನಾದೆ. ಒಳಗಿನ ಹಾಲ್ನಲ್ಲಿ ಅಬ್ಬೆಯನ್ನು ಬಿಳಿ ಬಟ್ಟೆ ಹೊದಿಸಿ ಮಲಗಿಸಿದ್ದರು. ತಲೆ ದೆಸೆಯಲ್ಲಿ ತೆಂಕಿನ ಕಡಿಗಳಲ್ಲಿ ದೀಪ ಉರಿಯುತ್ತಿತ್ತು. ಸುತ್ತಮುತ್ತ ಅಣ್ಣಂದಿರು, ಅಕ್ಕ ತಂಗಿಯರು ಕೂತಿದ್ದರು. ಕರುಳು ಹಿಂಡುವ ಯಾತನೆಗೆ ಅಳುವಿನ ರೂಪ ಕೊಡಬೇಕೆಂದುಕೊಂಡರೂ ಸುತ್ತಲ ವಿಲಕ್ಷಣ ಮೌನದಿಂದ ಕೊರಳು ಹಿಸುಕಿದಂತಾಗಿ ಏನೂ ತೋಚದೆ ನಿಂತೆ. ಕಣ್ಣುಗಳಿಗೇನೂ ಕಾಣುತ್ತಿರಲಿಲ್ಲ. ಎಲ್ಲೆಲ್ಲೂ ಶೂನ್ಯವೇ ಬಾಯಿ ತೆರೆದು ನಿಂತು ಇಡಿಯಾಗಿ ಕಂಪಿಸಿದೆ. ನನ್ನೊಳಗಿನದೇನೋ ಖಾಲಿಯಾದಂತಾಗಿ ಆ ಕಳವಳದಿಂದ ಕಂಗಾಲಾದಾಗ ಕೇಳಿದರು ಅಪ್ಪ, ಮೋರೆ ನೋಡುತ್ತೀಯಾ? ಹಾಗೆಂದವರು ನನ್ನ ಉತ್ತರಕ್ಕೂ ಕಾಯದೆ ಮುಸುಕು ತೆರೆದರು. ನೋಡಿಯೇ ನೋಡಿದೆ. ಸಾವಿನಲ್ಲೂ ಒಂದಿಷ್ಟೂ ವಿಕಾರವಾಗದ, ಈಗ ತಾನೇ ಎದ್ದು ಬರುತ್ತಾಳೇನೋ ಎಂದು ಭ್ರಮೆ ಹುಟ್ಟಿಸುವಂತಿದ್ದ ಆ ಮಮತಾಮಯಿಯ ಮುಖವನ್ನು ದಿಟ್ಟಿಸಿದಂತೆ
ತೂಬು ಕಿತ್ತ ಪ್ರವಾಹದಂತೆ ಅಳು ಹೊಮ್ಮಿತು. ಸುತ್ತ ಕುಳಿತ ನಿಂತ ನನ್ನ ಒಡಹುಟ್ಟುಗಳ ಆ ಹೃದಯ ಇಸುಕುವ ಮೌನದಲ್ಲಿ ನನ್ನ ಅಳು ನನಗೇ ಸಹಿಸಲು ಸಾಧ್ಯವಾಗದಾಗ ಅಳು ನಿಲ್ಲಿಸಿ ತಲೆಬಾಗಿ ಹೊರಗೆ ಬಂದೆ. ಹೊರ ಜಗಲಿಯಲ್ಲಿ ಬಂದು ಕುಳಿತೆನಾದರೂ ಮನಸ್ಸು ಅಬ್ಬೆಯನ್ನೇ ನೆನೆಯುತ್ತಿತ್ತು. ಹೊರಗಿನಿಂದ ಬಂದೊಡನೆ ಬಂದೆಯಾ ಅನಂತ ಎಂದು ಕೇಳಿ ವಾತ್ಸಲ್ಯದಿಂದ ಆದರಿಸುವ ಅಬ್ಬೆ ಇನ್ನಿಲ್ಲ ಎಂದರೆ ನಂಬಲೇ ಕಷ್ಟವಾಗುತ್ತಿತ್ತು. ನಾನು ಮಂಕಾಗಿ ಕುಳಿತಿದ್ದಂತೆ ಪುರೋಹಿತರು ಆಗಮಿಸಿ ಕರ್ಮ ಹಿಡಿದೇ ಸುಡುವ ನಿರ್ಧಾರ ಮಾಡಿರುವುದನ್ನು ತಿಳಿದು ಅದಕ್ಕೆ ಬೇಕಾದ ಕ್ರಿಯೆಯಲ್ಲಿ ಏರ್ಪಾಡಿನಲ್ಲಿ ತೊಡಗಿದರು. ಒಳಗೆ ಅವರೆಲ್ಲ ಆ ತಯಾರಿಯಲ್ಲಿರುವಾಗ ನಾನು ಅನಾಥನಂತೆ ಜಗುಲಿಯಲ್ಲಿ ಕುಳಿತೇ ಇದ್ದೆ. ಎದ್ದು ಒಳಗೆ ಹೋಗಿ ನಾನೂ ಅವರಿಗೆ ಸಹಾಯಕನಾಗಬೇಕೆಂದುಕೊಂಡರೂ ಕಾಣದ ಹಗ್ಗದಿಂದ ಬಂಧಿಸಿದಂತೆ ನನ್ನ ಕೈಕಾಲುಗಳು ಮರವಟ್ಟಿದ್ದವು. ನನಗೇಕೆ ಈ ರೀತಿಯಾಗುತ್ತಿದೆ? ಅಕ್ಕ ಅಷ್ಟಾದರೂ ಮಾತನಾಡಿದಳು. ಅಣ್ಣಂದಿರು, ಅಕ್ಕ ತಂಗಿಯರು, ಯಾಕೀ ಅಪರಿಚಿತ ಭಾವ? ರಂಗರಾಯರ ಅಪಾರ ಆಸ್ತಿಯ ಒಡೆಯ ಎಂಬ ಕಿಚ್ಚೆ, ತಮಗಿಂತ ಮೊದಲೇ ವಿವಾಹವಾಗಿದ್ದಾನಲ್ಲ ಎಂಬ ಅಸಹನೆಯೇ, ಒಂದು ಪ್ರೀತಿಯ ಮಾತಿಗಾಗಿ, ಸಾಂತ್ವನದ ಒಂದು ನುಡಿಗಾಗಿ ಹಂಬಲಿಸುವ ನನ್ನ ಹೃದಯ ದಳಲು ಇವರಿಗೇಕೆ ತಿಳಿಯುತ್ತಿಲ್ಲ? ನನ್ನ ಬೆನ್ನಲ್ಲೇ ಬಿದ್ದ ತಂಗಿ ಸಾವಿತ್ರಿ ಕೂಡ ಹೆಣದ ಬಳಿ ಬಿಕ್ಕುತ್ತಿದ್ದವಳು ನನ್ನನ್ನು ನೋಡಿದೊಡನೆ ತಟಸ್ಥಳಾದಳಲ್ಲ. ಯಾಕೆ ಯಾಕೆ ನನಗೆ ಅವರಲ್ಲಿ ಮನಸ್ಸಿ ಬಿಚ್ಚು ಮಾತನಾಡಲಾಗುತ್ತಿಲ್ಲ? ನನ್ನಳಲನ್ನು ಅವರಲ್ಲಿ ತೋಡಿಕೊಂಡು ಅವರ ದುಃಖದಲ್ಲಿ ತಾನೂ ಭಾಗಿಯಾಗಬೇಕೆಂದುಕೊಂಡುದೆಲ್ಲ ಏಕೆ ಸಾಧ್ಯವಾಗುತ್ತಿಲ್ಲ? ಪ್ರಶ್ನೆಗಳು ಒಂದರ ಹಿಂದೊಂದು ಬಂದು ನನ್ನನ್ನು ಹಿಂಸಿಸುತ್ತಲೇ ಇರುವಾಗ ಅಬ್ಬೆಯನ್ನು ಹೊರಗೆ ತಂದು ಅಂಗಳದಲ್ಲಿ ಮಲಗಿಸಿದರು. ಕೊನೆಯ ಸ್ನಾನವೆಂದು ನೀರು ಹುಯ್ದರು. ಅಕ್ಕ ತಂಗಿಯರು ತಲೆಬಾಚಿ ಹಣಗಿಟ್ಟು ಮುತ್ತೈದೆಯ ಕೊನೆಯ ಅಲಂಕಾರವನ್ನು ಪೂರೈಸಿದರು. ನಾನು ಬಿಟ್ಟ ಕಣ್ಣಿಂದ ನೋಡುತ್ತಿರುವಂತೆ ಅವಳನ್ನು ಬಿದಿರ ಚಟ್ಟಕ್ಕೆ ಕೊನೆಯ ಯಾತ್ರೆಗಾಗಿ ಬಿಗಿದು ಕಟ್ಟಿದರು. ಹಿರಿಯಣ್ಣ ಹೊಸ ಮಡಿಕೆಯಲ್ಲಿ ಕೆಂಡ ತುಂಬಿಕೊಂಡು ಚಟ್ಟದ ಮುಂದಾದ. ಉಳಿದ ಇಬ್ಬರು ಅಣ್ಣಂದಿರೊಡನೆ ಪಕ್ಕದ ಮನೆಯವರೀರ್ವರು ಹೆಣ ಹೊರಲು ಮುಂದಾದಾಗ ನಾನು ಧಾವಿಸಿ ಬಾಗಿ ಚಟ್ಟಕ್ಕೆ ಕೈ ಹಾಕಲೆತ್ನಿಸಿದೆ. ಪುರೋಹಿತರು ಗಡಿಬಿಡಿಯಿಂದ ಕೂಡಲೇ ಓಡಿ ಬಂದು ತಡೆದು ಹೇಳಿದರು, ನೀನು ಹೊರಬಾರದಪ್ಪ ಅನಂತ. ತಂದೆ ತಾಯಿಗಳಿರುವವರು ಅಪರಕ್ರಿಯೆಯಲ್ಲಿ ಭಾಗವಹಿಸಕೂಡದು, ಬಿಡು ಬಿಡು. ಆಶ್ಚರ್ಯ, ಕೋಪ, ದುಃಖಗಳಿಂದ ಮರವಟ್ಟು ನಿಂತೆ. ಚಟ್ಟದ ಮೇಲಿರುವವಳು ನನ್ನ ಅಬ್ಬೆ. ಅವಳ ರಕ್ತ ಮಾಂಸದಿಂದಲೇ ನಾನು ರೂಪುಗೊಂಡೆ ಎಂದು ಕಿರುಚಬೇಕೆನಿಸಿತು. ಆದರದು ವ್ಯರ್ಥ. ನಾನು ದತ್ತಕನಾಗಿ ಹೋದವನು. ದತ್ತುಪುತ್ರನಾದವನಿಗಿಂತ ಗೋತ್ರ ಕಡೆದುಕೊಟ್ಟ ಹೆಣ್ಣು ಮಕ್ಕಳಾದರೂ ವಾಸಿ. ಅವರಿಗೆ ತಂದೆ ತಾಯಿಗಳ ದಿನದಲ್ಲಿ ಭಾಗವಹಿಸಿ ತಿಲೋದಕ ಬಿಡುವ ಹಕ್ಕಾದರೂ ಇದೆ. ದತ್ತುಪುತ್ರನಾದವನಿಗೆ ಅಪ್ಪ ಅಬ್ಬೆ ಸತ್ತರೆ ಸೂತಕ ಕೂಡ ಇರಕೂಡದು. ಎಂಥ ವಿಚಿತ್ರ! ಯಾವಳ ರಕ್ತದಿಂದ ನಾನು ರೂಪುಗೊಂಡೆನೋ ಅವಳ ಕ್ರಿಯಾದಿಗಳಲ್ಲಿ ಭಾಗವಹಿಸುವ ಹಕ್ಕು ನನಗಿಲ್ಲ. ದತ್ತಕನಾದ ಮಾತ್ರಕ್ಕೆ ನನಗಾಗಿ ಏನೊಂದು ಕಷ್ಟ ಪಡೆಯದ, ಕರುಳು ತುಡಿಯದ ಹೆಂಗಸಿನ ಕರ್ಮವನ್ನು ನಾನು ಮಾಡಬೇಕು. ಯೋಚಿಸುತ್ತಿದ್ದಾಗಲೇ ಅಬ್ಬೆಯನ್ನು ಹೊತ್ತೊಯ್ದರು. ಹಿಂದೆ ಮನೆಯವರೆಲ್ಲ ಅಳುತ್ತಾ ಹಿಂಬಾಲಿಸಿದಾಗ ಕೊನೆಯವನಾಗಿ ನಾನೂ ನಡೆದೆ. ಮನಸ್ಸು ಆಕ್ರೋಶಗೊಳ್ಳುತ್ತಿತ್ತು. ಜನ್ಮವಿತ್ತ ತಾಯಿಯ ಕ್ರಿಯೆಗಳಲ್ಲಿ ಭಾಗವಹಿಸದ ನಾನು ಎಂಥ ನತದೃಷ್ಟ. ಇದು ಈ ಕಥೆಯ ಪ್ರಮುಖವಾದ ಭಾಗ. ಗಂಗಾ ಪಾದೇಕಲ್ ಅವರು ಈ ಕಥೆಯಲ್ಲಿ ಅನಂತನ ತಳಮಳ, ದುಃಖ, ಅನಾಥ ಪ್ರಜ್ಞೆಗಳನ್ನ ಸಶಕ್ತವಾಗಿ ಓದುಗರಿಗೆ ದಾಟಿಸ್ತಾರೆ. ಅನಂತನ ಅಳಲು ನಮ್ಮದೇ ಅಳಲು ಅನ್ನೋ ರೀತಿ ಭಾಸವಾಗುವಷ್ಟು ಸಶಕ್ತವಾದ ಭಾಷೆಯ ಬಳಕೆ ಇಲ್ಲಿದೆ. ಅನಂತನ ನಾನು ವಿಶ್ಲೇಷಣೆ ಮಾಡಿದಾಗ ಅವನು ನವ್ಯದ ಕತೆಗಾರರ ಕತೆಗಳಲ್ಲಿ ಕಂಡು ಬರೋ ನಾಯಕನಂತೆ ಕಾಣಿಸ್ತಾನೆ. ನವ್ಯ ಕಾಲದಲ್ಲಿ ಮೂಡಿಬಂದ ಕತೆಗಳ ಪ್ರಧಾನ ಗುಣಗಳಾದ ಅಪರಿಚಿತತೆ, ಅನಾಥ ಪ್ರಜ್ಞೆ, ಪಾಪ ಪ್ರಜ್ಞೆ, ಪರಕೀಯತೆ ಇಲ್ಲಿ ಅನಂತ ಅನುಭವಿಸ್ತಾನೆ. ಹುಟ್ಟಿಸಿದ ಅಪ್ಪ ಅಬ್ಬೆ, ಪಡೆದ ಅಪ್ಪ ಅಮ್ಮ ಇವರ ನಡುವೆ ಆಗ ಮಗುವಾಗಿದ್ದ ನನ್ನ ಇಷ್ಟಾನಿಷ್ಟಗಳಿಗೆ ಬೆಲೆ ಇತ್ತೆ ಎಂದು ತನ್ನ ಮೇಲೆ ತಾನೇ ಸ್ವಮರುಕ ಹೊಂದುತ್ತಾನೆ. ಈ ಕಥೆಯಲ್ಲಿ ಒಂದು ರೀತಿ ಸಂಪ್ರದಾಯ ಮತ್ತು ಭಾವನೆ ಸಂಬಂಧಗಳ ನಡುವೆ ತಾಕಲಾಟ ಕಾಣುತ್ತೆ. ಮತ್ತೊಂದು ಮನೆಗೆ ದತ್ತಕ ಹೋಗಿ ಗೋತ್ರ ಬದಲಾಗಿರುವಂತ ಅನಂತ ಅವನ ದತ್ತು ಪಡೆದ ತಂದೆ ತಾಯಿ ಬದುಕಿದರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಹೆತ್ತ ತಾಯಿಯ ಅಂತಿಮ ಕಾರ್ಯಗಳಲ್ಲಿ ಭಾಗಿಯಾಗಬಾರದು ಅಂತ ಅಲ್ಲಿ ಎಲ್ಲರೂ ಹೇಳ್ತಾರೆ. ಅವನ ಒಡ ಹುಟ್ಟಿದ ಅಕ್ಕ ತಂಗಿ, ಅಣ್ಣ ತಮ್ಮಂದ್ರು ಜೊತೆಗೆ ಅವನು ತಾಯಿ ಅಗಲಿಕೆಯ ದುಃಖನ ಹಂಚಿಕೊಳ್ಳುವಷ್ಟು ಸಲಿಗೆ ಅವನಿಗೆ ಅಲ್ಲಿ ಸಾಧ್ಯ ಆಗೋದೇ ಇಲ್ಲ. ಅವನೊಬ್ಬನೇ ಎಲ್ಲರ ನಡುವೆನೂ ಒಂಟಿ ಆಗ್ತಾನೆ. ಅವನು ಹೊರಗೆ ಬಂದು ಜಗುಲಿಯಲ್ಲಿ ಕೂರುವಂತ ಕ್ರಿಯೆನೆ ಅವನು ಅಲ್ಲಿ
ಪರಕೀಯತೆನ ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಆ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಯಲ್ಲಿ ಅನಂತ ಸಂಪ್ರದಾಯದ ಕಟ್ಟಳೆಯನ್ನ ಮೀರಿ ತನ್ನ ತಾಯಿಯ ಅಂತಿಮ ಯಾತ್ರೆಗೆ ಹೆಗಲು ಕೊಡೋಕೆ ಸಾಧ್ಯವಾಗದಂತಹ ಅಸಹಾಯಕತೆ ಕಾಣಿಸ್ಕೊಳ್ಳುತ್ತೆ. ಮನೆಯಿಂದ ಚಿಕ್ಕಂದಿನಲ್ಲೇ ದತ್ತು ಕೊಡಲ್ಪಟ್ಟ ಇವನ ಜೊತೆ ಅಣ್ಣಂದಿರು, ಅಕ್ಕ ತಂಗಿಯರಿಗೆ ಆತ್ಮೀಯತೆ ಕಡಿಮೆ ಇರಬಹುದು. ಆದ್ರೆ ಅದು ಅನಂತನಿಗೆ ರಂಗರಾಯರ ಅಪಾರ ಆಸ್ತಿಯ ಒಡೆಯ ತಾನು ಅಥವಾ ತನಗೆ ಅವರಿಗಿಂತ ಮೊದಲೇ ಮದುವೆ ಆಗಿದೆ ಎಂಬ ಹೊಟ್ಟೆ ಕಿಚ್ಚು ಅವರಿಗೆ ಇರಬಹುದೇನೋ ಅಂತ ಅನಂತಂಗೆ ಅನ್ಸುತ್ತೆ. ಆಮೇಲೆ ಅವನಿಗೆ ಅಲ್ಲಿ ತನ್ನ ಹೆತ್ತ ತಾಯಿ ತೀರ್ಕೊಂಡ್ಮೇಲೆ ಅಲ್ಲಿ ಯಾರೂ ಇಲ್ಲ, ನವಿಲೂರಿನಲ್ಲಿ ಆಧರಿಸುವವರೇ ಇಲ್ಲ ಅನ್ನೋ ಸತ್ಯ ಅರಿವಾಗುತ್ತೆ. ತಾನು ತಾಯಿ ತಂದೆಗೆ ಬೇಡವಾಗಿದ್ದವನಾಗಿರ್ಬೋದು, ಅದಕ್ಕಾಗಿಯೇ ತನ್ನನ್ನ ದತ್ತು ನೀಡಿರ್ಬೋದು ಅಂತ ಕೂಡ ಅವನು ಯೋಚನೆ ಮಾಡ್ತಾನೆ. ಆದ್ರೆ ಅವನನ್ನ ದತ್ತು ಕೊಟ್ಟ ಹಿಂದಿನ ದಿನ ರಾತ್ರಿ ಅವನ ಅಮ್ಮ ಅವನನ್ನ ತಬ್ಬಿಕೊಂಡು ಇಡೀ ರಾತ್ರಿ ಅತ್ತಿದ್ದು ಅವನಿಗೆ ನೆನಪಾಗುತ್ತೆ. ಇಲ್ಲಿ ಎಷ್ಟೇ ಮಕ್ಕಳಿರ್ಲಿ, ಒಬ್ಬ ತಾಯಿಗೆ ತನ್ನ ಒಂದು ಮಗುವನ್ನು ಕೂಡ ಮತ್ತೊಬ್ಬರಿಗೆ ಕೊಡಬೇಕು ಅಂದಾಗ ಎಷ್ಟು ಸಂಕಟ ಆಗುತ್ತೆ, ಎಷ್ಟು ಯಾತನೆ ಆಗುತ್ತೆ ಅನ್ನೋದು ಕೂಡ ಕಾಣುತ್ತೆ. ಈ ಕಥೆಯಲ್ಲಿ ಅನಂತನಿಗೆ ಎಷ್ಟೇ ಆಸ್ತಿ ಪಾಸ್ತಿ ಅನುಕೂಲ ಇರ್ಬೋದು, ಆದ್ರೆ ತಾನು ಹೆತ್ತ ತಾಯಿ, ತಾನು ಹುಟ್ಟಿದ ಮನೆ, ತನ್ನ ಒಡ ಹುಟ್ಟಿದವರೊಂದಿಗೆ ತಾನು ಇರ್ಲಿಲ್ಲ ಅನ್ನೋದು ಒಂದು ಕೊರತೆ ಮಾತ್ರ ಕಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಥೆಯ ಕೊನೆಯಲ್ಲಿ ಅನಂತ ತಾನು ಹೆತ್ತವರಿಗೂ ಅಷ್ಟಕ್ಕಷ್ಟೇ, ಪಡೆದವರಿಗೂ ಅಷ್ಟಕ್ಕಷ್ಟೇ ಆಗಿದ್ದೆ. ಆದ್ರೆ ನನ್ನನ್ನು ಆಧರಿಸ್ತಾ ಇದ್ದಿದ್ದ ಒಂದೇ ಒಂದು ಜೀವ, ನನ್ನ ತಾಯಿ, ತನ್ನ ಹೆತ್ತ ತಾಯಿ, ಆಕೆಯ ಪ್ರೀತಿಗೂ ನಾನು ಬೇಡ ಆದೆ, ನಾನು ಏನೂ ಇಲ್ಲದ ಭ್ರಷ್ಟನಾದೆ ಅಂತ ಅಂದ್ಕೊಳ್ತಾನೆ ಮತ್ತು ತನ್ನ ಮುಂದಿನ ದಾರಿ ಕಾಣದೆ ಕಲ್ಲಾಗಿ ನಿಲ್ತಾನೆ. ಅಷ್ಟರಲ್ಲಿ ಅನಂತನ ಸಂಕಟ ಓದುಗರಾದ ನಮ್ಮನ್ನ ಆವರಿಸಿ ಬಿಡುತ್ತದೆ. ಇಂಥ ಒಂದು ಮನೋಜ್ಞವಾದ ಕಥೆಯನ್ನು ಹೆಣೆದ ಗಂಗಾ ಪಾದೇಕಲ್ ಅವರಿಗೂ ಮತ್ತು ಇಂತಹ ಕಥೆಯನ್ನ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಕೊಟ್ಟ ಈ ಹೊತ್ತಿಗೆ ಬೆಳಗದ ಎಲ್ಲರಿಗೂ ಧನ್ಯವಾದಗಳು. ಕಥೆ ಹಾರಲಾಗದ ನೊಣ. ಈ ಕಥೆಯ ಲೇಖಕಿ ಸಂಧ್ಯಾ ಹೊನಗುಂಟಿಕರ್. ಗುಲ್ಬರ್ಗದವರಾದ ಸಂಧ್ಯಾ ಹೊನಗುಂಟಿಕರ್ ಅವರ ಈ ಹಾರಲಾಗದ ನೊಣ ಕಥೆಯಲ್ಲಿ ಇಡೀ ಕಥೆ ನಡೆಯುವಂಥದ್ದು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ. ಸಹಜವಾಗಿಯೇ ಆ ಪ್ರದೇಶದ ಭಾಷೆ ಮತ್ತು ನಂಬಿಕೆ, ಸಂಸ್ಕೃತಿಗಳು ಈ ಕಥೆಯಲ್ಲಿ ಸೇರಿಕೊಂಡಿವೆ. ಸಂಧ್ಯಾ ಹೊನಗುಂಟಿಕರ್ ಅವರ ಈ ಕಥೆ ಆರಂಭವಾಗುವುದು ಒಂದು ರೈಲು ನಿಲ್ದಾಣದಲ್ಲಿ. ಬಹುತೇಕ ಗುಲ್ಬರ್ಗದ ರೈಲು ನಿಲ್ದಾಣ ಅಂತ ನಾವು ಅದನ್ನು ಓದ್ಕೋಬಹುದು. ಈ ರೈಲು ನಿಲ್ದಾಣದಲ್ಲಿ ಆರಂಭವಾಗುವ ಈ ಕಥೆ ಬೆಳೀತಾ ಬೆಳೀತಾ ವಿಸ್ತಾರವಾಗ್ತಾ ಬೆಳೀತಾ ಅದರ ಕಥೆಯ ನಾಯಕ ಹುಡುಗಿದ್ದಾನೆ, ಒಬ್ಬನು ಹನುಮಂತ ಅಂತ. ಹನುಮಂತ ಅಂದರೆ ಅವನು ಅಕ್ಷರಶಃ ಬಾಲ ಚುಚ್ಚಿಕೊಂಡ, ಬೆನ್ನಿಗೆ ಬಾಲ ಚುಚ್ಚಿಕೊಂಡು ರಾಮನಾಮ ಜಪಿಸುತ್ತಾ ರೈಲ್ವೆ ನಿಲ್ದಾಣದಲ್ಲಿ ಜನರಿಂದ ಭಿಕ್ಷೆ ಬೇಡುವ, ಜನರನ್ನು ರಂಜಿಸುವ, ಆ ಮೂಲಕ ಹಣ ತಗೊಂಡು ಆಯಾ ದಿನದ ಹೊಟ್ಟೆ ಹೊರೆಯುವಂಥ ಕೆಲಸ ಮಾಡುವನು. ಅವನಿಗೆ ಈ ಕೆಲಸ ಮಾಡಲು ಹಚ್ಚಿದ ಒಬ್ಬ ಮಾಮೂ ಇದ್ದಾನೆ. ಅವನು ಇವನನ್ನು ದುಡ್ಡು ಅವನು ತಗೋತಾನೆ, ದುಡಿಯೋದು ಇವನ ಕೆಲಸ ಥರ ಇದೆ. ಇದು ಆರಂಭದಲ್ಲಿ ಈ ಕಥೆ ಒಂದು ರೈಲು ನಿಲ್ದಾಣದ ಚಿತ್ರಣವನ್ನು ಕೊಡುವುದರ ಮೂಲಕ ಆರಂಭ ಆಗ್ತದೆ. ರೈಲ್ವೆ ನಿಲ್ದಾಣದಲ್ಲಿ ಗಿಜುಗುಡುತ್ತಿದ್ದ ಜನ, ಅಲ್ಲಿನ ವಾತಾವರಣ ಹೇಗಿತ್ತು ಅನ್ನೋದರ ಚಿತ್ರಣವನ್ನು ಕೊಡುತ್ತೆ. ರೈಲಿಗಾಗಿ ಕಾದಿರುವ ಜನರ ಸಮೂಹ, ಗಂಟು ಮೂಟೆಗಳೊಂದಿಗೆ ಇದ್ದವರು, ಒಂದು ಕಡೆ ಮುಂಬೈಗೆ ಹೋಗಲಿಕ್ಕೆ ತಯಾರಾದವರು, ಮತ್ತೊಂದು ಕಡೆ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಗಳಿಗೆ ಪ್ರಯಾಣ ಮಾಡುವ ಉದ್ದೇಶದಿಂದ ನಿಲ್ದಾಣಕ್ಕೆ ಬಂದು ನಿಂತವರು, ಒಟ್ಟು ಒಂದು ನಿಲ್ದಾಣದ ಚಿತ್ರಣವನ್ನು ಇದು ಆರಂಭದಲ್ಲಿ ಕಟ್ಟಿಕೊಡುತ್ತೆ. ನಂತರ ಆ ಕಥೆ ಬೆಳೆಯುತ್ತಾ ಅದರ ಪ್ರೊಟ್ಯಾಗನಿಸ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಅವನ ಹೆಸರು ಹನುಮಂತ ಅಂತ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಅವನು ಮುಖಕ್ಕೆ ಬಣ್ಣ ಹಚ್ಕೊಂಡು
ಮಂಗನ ಥರ ಕುಣಿಯುತ್ತಾ ಅಥವಾ ಹನುಮಂತನ ಥರ ಕುಣಿಯುತ್ತಾ ರಾಮನಾಮ ಹೇಳ್ತಾ ಅದನ್ನು ಜನರಿಂದ ದುಡ್ಡು ಇಸ್ಕೊಳ್ಳೋನು. ಇದನ್ನು ಹಚ್ಚಿದಂಥವನು ಒಬ್ಬ ಮಾಮು ಇದ್ದಾನೆ. ಇದು ರೈಲ್ವೆ ಬಂದಾಗ ರೈಲ್ವೆ ಹತ್ತಿ ಜನರಲ್ ಬೋಗಿ ಹತ್ತಿ ಅಲ್ಲಿ ಜನರನ್ನ ರಂಜಿಸಿ ಅಲ್ಲಿಂದ ದುಡ್ಡು ತೊಗೊಂಡು ಇದು ಮಾಡೋದು. ಆಮೇಲೆ ಮುಂದಿನ ನಿಲ್ದಾಣಕ್ಕೆ ಇಳಿದು ಅಲ್ಲಿ ವಾಡಿನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೊಂದು ರೈಲಿಗೆ ಕಾದು ಆ ರೈಲು ಹತ್ತಿ. ಒಟ್ಟು ಈ ಕಥೆಯಲ್ಲಿ ಬರುವ ಈ ಎರಡು ಪಾತ್ರಗಳು ಮಾಮು ಮತ್ತು ಹನುಮಂತ, ಇವರಿಬ್ಬರೂ ಬಹುತೇಕ ಕಾಲವನ್ನು ಅವರು ಗಾಲಿಗಳ ಮೇಲೆ ಬದುಕುವಂಥವ್ರು. ಚಲಿಸುವ ರೈಲಿನ ಹೊಟ್ಟೆಯ ಒಳಗಡೆ ಇದ್ದು ಹೊಟ್ಟೆ ಹೊರೆಯುವಂಥವ್ರು. ಅವರು ಹೊಟ್ಟೆ ಹೊರೆಯೋದಕ್ಕೆ ಅದು ಭಿಕ್ಷೆಯೂ ಅಲ್ಲದ, ಎಕ್ಸ್ಟಾರ್ಷನ್ ಅಲ್ಲದ ಒಂದು ವಿಧಾನವನ್ನು ಅವರೇ ಕಂಡುಕೊಂಡಿದ್ದಾರೆ. ಅದನ್ನು ಎಂಟರ್ಟೈನ್ ಮಾಡ್ತಾರೆ ಮತ್ತು ಕೊನೆಗೆ ಹಾಡಿನ ಕೊನೆಗೆ ಹಣ ಇಸ್ಕೋತಾರೆ. ಆ ಇಸ್ಕೊಂಡ ಹಣನ ಮಾಮು ತಾನು ತಗೊತಾನೆ. ಇವನಿಗೆ ಮಾತ್ರ, ಈ ಹನುಮಂತನಿಗೆ ಮಾತ್ರ ಹಸಿವು ಅಂತ, ಭಾರಿ ಹಸಿವು ಅವನಿಗೆ. ಹೊಟ್ಟೆ ಬಾಕಂತಾರೆ. ಅಂದರೆ ಅವನಿಗೆ ಏನು ಸಿಗ್ತಿರಲ್ಲ. ಮೊದಲಿಗೆ ಒಂದು ಸಲ ಒಂದು ಕಥೆ ಆರಂಭದಲ್ಲಿ ಅವನು ಹಸಿವು ಅಂತ ಹೇಳುವ ಟೈಮ್ನೊಳಗೆ ಆ ಮಾಮು ಒಂದು ಚಿತ್ರಾನ್ನ ತಂದು ಕೊಡ್ತಾನೆ. ಅದು ಹಳಸಿರ್ತದೆ, ಅದ್ರ ತಿಂತಾನೆ. ಈ ಥರ ಒಂದು ನೋವು ಅನ್ನುವಂಥದ್ದು ಅಸಹಾಯಕವಾದ ಬಾಲಕನೊಬ್ಬ, ಹದಿಹರೆಯಕ್ಕೆ ತಿರುಗದ ಬಾಲಕನೊಬ್ಬ ಮಂಗನ ವೇಷ ಹಾಕಿ ಕುಣಿಯುವ ನಾಯಕ ಹೊಂದಿರುವಂಥ ಕಥೆ ಇದು. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು, ಈ ಕಥೆಯ ವಿಶೇಷ ಅಂದ್ರೇನು, ಇದಿಷ್ಟೇ ಆಗಿದ್ದರೆ ಇದು ಬರೀ ವಿವರಗಳಲ್ಲಿ ಉಳಿದು ಹೋಗಿರುವ ಕಥೆ ಆಗಿತ್ತು. ಆದರೆ ಅಲ್ಲಿ ಆ ಕಥೆಗಾರ್ತಿ ತಂದು ತನ್ನ ಅನುಭವದ ಹಿನ್ನೆಲೆ ಒಳಗೆ ಒಂದು ಕಥೆ ಕಟ್ಟುವುದಕ್ಕೆ ಬಳಸುವ ವಸ್ತುವಿಗೆ ದ್ರವ್ಯವನ್ನು ಆ್ಯಡ್ ಮಾಡುವುದಕ್ಕಾಗಿ ಹಲವು ಸಂಗತಿಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಚಲಿಸಲಾಗದೆ ನಿಂತ ಬೋಗಿಯೊಂದರಲ್ಲಿ ರಾತ್ರಿ ನಡೆಯುವ ಸಂಗತಿಗಳು, ಅಲ್ಲಿ ಕುತೂಹಲದಿಂದ ಮತ್ತು ಆತಂಕದಿಂದ ಭಯದಿಂದ ನೋಡಲಿಕ್ಕೆ ಹೋಗುವ ಹನುಮಂತ, ಆಮೇಲೆ ಅಲ್ಲಿನ ಮುಖ ತಪ್ಪಿಸಿಕೊಂಡು ಹೋಗುವ ಹೆಂಗಸು, ಹೀಗೆ ಒಂದು ರೈಲು ನಿಲ್ದಾಣದ ಆಸ್ಪಾಸ್ನಲ್ಲಿ ನಡೆಯುವ ಸಂಗತಿಗಳನ್ನು ಒಳಗೊಂಡ ಇದನ್ನು ಚಿತ್ರಣವನ್ನು ಅದು ಕೊಡ್ತಾ ಹೋಗುತ್ತೆ. ಈ ಕಥೆನಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದ ಸಂಗತಿಗಳು ಅಂದರೆ ರೈಲ್ವೆ ನಿಲ್ದಾಣದಲ್ಲಿ ಊಟ ಮಾಡಿ ಬಿಟ್ಟು ಹೋದ ಜಾಗದಲ್ಲಿ ಬಿದ್ದಿರುವ ಅನ್ನದ ತುಣುಕುಗಳ ಮೇಲೆ ಬಿದ್ದಿರುವ, ಅದನ್ನು ತಿನ್ನಲಿಕ್ಕೆ ಓಡಾಡುತ್ತಿರುವ ನೊಣಗಳು, ಸೊ ಅದರ ಒಂದು ಇದೆಲ್ಲ ಇದೆ. ಅಂದರೆ ಒಂದು ಅಸಹಾಯಕತೆ, ಅದನ್ನ ಹಸಿವಿನ ಹುಡುಕಾಟ, ಅದೆಲ್ಲ. ಈ ಕಥೆ ಮತ್ತೊಂದು ಭಾಳ ಕುತೂಹಲದ ಸಂಗತಿಗೆ ಮುಂದೆ ತೆರ್ಕೊಳ್ಳೋದು ಏನಂತಂದರೆ, ಆ ಮಾಮು ಏನಿರ್ತಾನಲ್ಲ, ಅವನು ಏನೇನೋ ಕಾರಣ ಅವನು ಕೂಡ ಅವನ ಹಿನ್ನೆಲೆ ಬಗ್ಗೆ ಕೂಡ ಇದು ವಿವರಿಸ್ತದೆ ಕಥೆ. ಬಟ್ ಅದನ್ನ ನಾನಿಲ್ಲಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅವನು ಈ ಹನುಮಂತನನ್ನು ಬಿಟ್ಟು ಕೆಲ ದಿನಗಳ ಕಾಲ ಊರಿಗೆ ಹೋಗುವ ಒಂದು ನಿರ್ಧಾರ ತಗೊಂಡು ಊರಿಗೆ ಹೋಗಿ ಬರ್ತಾನೆ. ಅಷ್ಟು ತನಕ ನೀನು ಕೇರ್ಫುಲ್ ಆಗಿರು ಅಂತ ಹೇಳಿ ಹೋಗ್ತಾನೆ. ಆದರೆ ಹೋದ ನಂತರದ ದಿನಗಳಲ್ಲಿ ಮತ್ತು ಈ ಕತೆ ಭಾರಿ ಮಜಾ ಅನಿಸುವ ಸಂಗತಿ ಏನಂದರೆ, ಈ ಹನುಮಂತನ ಮೂಲ ಹೆಸರು ಇಬ್ರಾಹಿಂ ಅಂತ. ಈ ಇಬ್ಯ ಹನುಮಂತನಾಗಿ ಬೆಳೆದ ಸಂಗತಿಗಳು ಮತ್ತು ಅಲ್ಲಿ ಅವನ ಬಾಲ್ಯದ ದಿನಗಳಲ್ಲಿ ನಡೆದ ಘಟನೆಗಳು ಅವೆಲ್ಲವುಗಳು ನಂತರದ ಹಂತದಲ್ಲಿ ಅನಾವರಣ ಆಗ್ತದೆ. ಆದರೆ ಈ ಅಸಹಾಯಕತೆ, ಒಂದು ಬದುಕಿನ ಅಸಹಾಯಕತೆ ಮತ್ತು ಕಟ್ಟಿಕೊಡುವ ಚಿತ್ರಣ ಇದೆಯಲ್ಲ, ಅದು ನನಗೆ ಭಾಳ ಮಜಾ ಅನ್ನಿಸ್ತದೆ. ನನಗೆ ಈ ಮಾಮು ಹನುಮಂತನನ್ನು ಬಿಟ್ಟು ಇದಕ್ಕೆ ಹೋದ್ಮೇಲೆ ತನ್ನ ಊರಿಗೆ ಹೋಗ್ತಾನೆ. ಆ ಹೋದ ನಂತರದ ದಿನಗಳಲ್ಲಿ ಹನುಮಂತ ಒಂದು ಬ್ರೇಕ್ ಇದೆ, ಅಲ್ಲಿ ಒಂದು ಕಥೆನಲ್ಲಿ ಒಂದು ಬ್ರೇಕ್ ಇದೆ. ಅಲ್ಲಿಂದ ಹನುಮಂತ ಒಂದು ನಗರವನ್ನು ಪ್ರವೇಶಿಸ್ತಾನೆ. ಆ ನಗರದಲ್ಲಿ ರಾವಣನ
ಲಂಕೆಯನ್ನು ಮೀರಿಸುವಂಥ ಆಡಂಬರ ಐಶ್ವರ್ಯ ಎಲ್ಲ ಇರುವಂಥ ಟಿ ವಿಗಳು, ಹೊಳೆಯುವ ಟಿ ವಿಗಳು, ನಗರ, ಅಲ್ಲಿನ ದೇವಸ್ಥಾನದಲ್ಲಿ ಅನ್ನಕ್ಕಾಗಿ ಕೈಯೊಡ್ಡೋದು, ಹೀಗೆ ನಗರದ ಬದುಕಿನಲ್ಲಿ ಓಡಾಡುವ ಈ ಹನುಮಂತ ಇಬ್ರಾಹಿಂ, ಬಾಲ್ಯದಲ್ಲಿ ಇಬ್ರಾಹಿಮನಾಗಿದ್ದ ಹುಡುಗ ಹೊಟ್ಟೆಪಾಡಿಗಾಗಿ ಹನುಮಂತನಾದದ್ದು. ಆ ಹನುಮಂತನಾದ ಮೇಲೆ ಆ ಹನುಮಂತ ನಗರವನ್ನು ಪ್ರವೇಶಿಸುವುದು, ನಗರ ಪ್ರವೇಶಿಸಿದ ಹನುಮಂತ ದೇವಸ್ಥಾನದ ಮುಂದೆ ಬೊಗಸೆ ಒಡ್ಡೋದು, ಇವನ ಆಕಾರ ನೋಡಿ ಆ ಪ್ರಸಾದವನ್ನು ಕೊಡಲಿಕ್ಕೆ ನಿರಾಕರಿಸುವಾಗ ಅವನ ಮುಖ ತೋರಿಸುವ ಚಹರೆಗಳು, ಹೀಗೆ ಅವನಿಗಿದ್ದಕ್ಕಿದ್ದಂಗೆ ವಾಡಿಯ ನಿಲ್ದಾಣದಲ್ಲಿ ಹನುಮಂತನಾಗಿ ಕುಣಿದದ್ದು, ತಾಯಿಯ ನೆನಪು, ತಾಯ್ತನದ ನೆನಪು, ಹೀಗೆ ಹನುಮಂತ ಇಬ್ರಾಹಿಂ ಮತ್ತು ಹನುಮಂತ ಇಬ್ಬರು ಬೇರೆ ಬೇರೆ ಅಲ್ಲ, ಅವನು ಒಬ್ಬನೇ. ಆ ಇಬ್ರಾಹಿಮನೊಬ್ಬ ಹನುಮಂತನಾದ, ಹನುಮಂತನೊಳಗಿನ ಇಬ್ರಾಹಿಮು, ಈ ಥರದ ಒಂದು ವಿಚಿತ್ರವಾದ ಮಿಕ್ಸ್ಚರನ್ನು ಕಥೆಗಾರ್ತಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಯಾವುದನ್ನು ನಮ್ಮ ವಾಸ್ತವ ಲೋಕದಲ್ಲಿ, ಅಂದರೆ ಯಾವುದು ಬಹಿರಂಗದ ಜಗತ್ತಿನಲ್ಲಿ ನಮಗೆ ನಮ್ಮ ರಾಜಕಾರಣ ಉಂಟು ಮಾಡಿರುವ ಬಿಕ್ಕಟ್ಟು, ಸೃಷ್ಟಿಸಿರುವ ಬಿಕ್ಕಟ್ಟುಗಳು ವ್ಯಕ್ತಿಗತ ಬದುಕಿನಲ್ಲಿ ಹೇಗೆ ಅವುಗಳಿಗೆ ಹೆಚ್ಚು ಮಹತ್ವ ಇರೋದಿಲ್ಲ ಅಂತ ಅನ್ನೋದು. ನೋಡಲಿಕ್ಕೆ ಅವನಿಗೊಂದು ನಂಬಿಕೆ ಇದೆ, ಅದಕ್ಕೊಂದು ಇದಿದೆ, ಚರಿತ್ರೆ ಇದೆ, ಪುರಾಣ ಇದೆ, ಎಲ್ಲ ಇದೆ ನಿಜ. ಆದರೆ ಅವನು ಇಬ್ರಾಹಿಮು ಹೊಟ್ಟೆಪಾಡಿಗೆ ಹಾಗೆ ಹನುಮಂತನಾಗಿ ಬಾಲ ಚುಚ್ಕೊಂಡು ಓಡಾಡುವಾಗ ಅವನಿಗೆ ಅವನ ಬಾಲ್ಯದ ನೆನಪುಗಳೆಲ್ಲ ಇದ್ದರೂ ಕೂಡ ಅವನಿಗೆ ಆ ಕ್ಷಣದ ಹಸಿವು ಮತ್ತು ಅದರ ಹಿಂದಿನ ಅಸಹಾಯಕತೆ ಮುಖ್ಯ ಆಗ್ತದೆ. ಇಡೀ ಕಥೆ ಹಾಗೆ ಒಂದು ಹಾರುವ ಸಾಮರ್ಥ್ಯ ಇರುವ ಒಂದು ನೊಣ, ಹಾರುವ ಸಾಮರ್ಥ್ಯ ಇರುವ ನೊಣ, ಅಂದರೆ ಇಟ್ ಕ್ಯಾನ್ ಫ್ಲೈ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಫ್ಲೇಮ್, ಮೂವ್ ಆಗಬೇಕಾಗಿಲ್ಲ, ಅದನ್ನ ಹಾರಬಲ್ಲದು, ಅದು ಹಾರುವ ಸಾಮರ್ಥ್ಯ ಇದೆ, ಆದರೆ ಅದಕ್ಕೆ ಹಾರಲಿಕ್ಕೆ ಆಗ್ತಾ ಇಲ್ಲ. ಆ ಹಾರಲಿಕ್ಕೆ ಆಗದೇ ಇರೋದಕ್ಕೆ ಹಲವು ಸಂಗತಿಗಳು ಕಾಂಟ್ರಿಬ್ಯೂಟ್ ಮಾಡ್ತದೆ. ಒಂದು ಸೊಸೈಟಿನಲ್ಲಿರುವ ಬಡತನ, ಅಸಹಾಯಕತೆ, ನೋವು, ಹಿಂಸೆ, ಆಮೇಲೆ ಯಜಮಾನಿಕೆ, ಯಾರೊಬ್ಬ ಯಜಮಾನ ಇದ್ದಾನೆ, ಅಲ್ಲಿಂದ ತಪ್ಪಿಸಿಕೊಂಡು ಬಂದರೆ ನಗರದಲ್ಲಿ ಇರುವ ಆ ಆಧುನಿಕತೆ, ಅದನ್ನು ಮುಖಾಮುಖಿಯಾಗಲಾರದ ಅಸಹಾಯಕತೆ, ದೇವಸ್ಥಾನದಲ್ಲಿ ಅನ್ನಕ್ಕಾಗಿ ಬಡಿದಾಡೋದು, ಈ ಎಲ್ಲ ಸಂಗತಿಗಳನ್ನು ಸಂಧ್ಯಾ ಅವರು ಈ ಕಥೆಯಲ್ಲಿ ತರ್ತಾರೆ ಮತ್ತು ಅದನ್ನು ಒಂದು ಮೆಟಫರಿಕಲ್ ಆಗಿ ಇದನ್ನು ಕಟ್ಟಿಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ನೊಣ, ಮನುಷ್ಯ ಹೇಗೆ ಒಂದು ನೊಣದ ಹಾಗೆ ತನ್ನನ್ನು ತಾನು ಮೀರಲಿಕ್ಕೆ ಆಗಲಾರದೆ ಇರುವ ಸ್ಥಿತಿಯಲ್ಲಿ ಅದನ್ನು ಕಟ್ಟಿಕೊಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಈ ಕಥೆ ಆರಂಭದಲ್ಲಿ ಸ್ವಲ್ಪ ಓದುವಾಗ, ಆರಂಭದ ಮೊದಲ ಪ್ಯಾರ ಓದುವಾಗ ನನಗೆ ಮೊದಲನೇ ವಾಕ್ಯ ಓದುವಾಗಂತೂ ನನಗೆ ಈ ಕಥೆ ಬಗ್ಗೆ ಭಾಳ ಒಂದು, ನನ್ನ ಕಥೆ ಆರಂಭ ಮಾಡಿದ್ದೇನೆ ಒಂದು ನಿರಾಸೆಯ ನೋಟದೊಂದಿಗೆ. ಏನಕ್ಕೆ ಆ ನಿರಾಸೆ ನೋಟದೊಂದಿಗೆ ಈ ಕಥೆ ಆರಂಭ ಆಗ್ತದೆ ಅಂತಂದರೆ, ಇದ್ರ ಮೊದಲನೇ ವಾಕ್ಯನ ನನಗೆ ಆ್ಯಕ್ಚುಲಿ ಕಿರಿಕಿರಿ ಅನ್ನಿಸೋ ಥರದ್ದು ವಾಕ್ಯ ಇದೆ. ಅದೇನು ವಾಕ್ಯ ಅಂದರೆ, ನಮ್ಮದು ಬಡದೇಶವೇ ಎಂಬ ಅನುಮಾನ, ಪ್ರಯಾಣ ದರ ಹೆಚ್ಚಾದರೂ ಜನರ ಓಡಾಟ ಇನ್ನೂ ಹೆಚ್ಚೇ ಆಗಿದೆ ಅಂತ ಒಂದು ಶುರು ಆಗ್ತದೆ. ಹೈದರಾಬಾದ್, ಬಾಂಬೆಯಿಂದ ಬರುವ ಎಕ್ಸ್ಪ್ರೆಸ್ ರೈಲುಗಳು ರಾಯಚೂರಿನಿಂದ ಬರುವ ಪುಟ್ಟ ಪ್ಯಾಸೆಂಜರ್ ರೈಲ್ದು ಸಮಯವಾಗಿತ್ತು ಅಂತ ಇದು ಮೊದಲ 3 ವಾಕ್ಯಗಳು. ಈ ತುಂಬ ಕ್ಲೀಶೆ ಅನ್ನಿಸುವ ರೀತಿಯ ಒಂದು ವಾಕ್ಯದಿಂದ ಆರಂಭ ಆಗ್ತದೆ. ಆದರೆ ಇಡೀ ಕಥೆ ಇದೇ ಥರ ಇದೆಯಾ ಅಂತಂತಂದರೆ ನನ್ನ ಪ್ರಕಾರ ಇಲ್ಲ. ಇದು ಮುಂದೆ ಬೆಳೀತಾ ಇದರ ಭಾಷೆ ಮತ್ತು ಇದನ್ನು ಸ್ಟ್ರಕ್ಚರ್, ಇದನ್ನು ಕಟ್ಟಿರುವ ಕ್ರಮ, ಈ ಕಥೆಯೊಳಗೆ ಬಳಸಿರುವ ಭಾಷೆ ತುಂಬ ದೇಸಿಯಾದ ಮಾತನ್ನು ಅವರು ಬಳಸಿದ್ದಾರೆ. ಅಂದರೆ ಎಲ್ಲಿ ಡೈಲಾಗ್ಗಳು ಬರ್ತವೆ, ಮಾತುಕತೆ ಎಲ್ಲಿ ನಡೀತದೆ, ಎಲ್ಲಿ ಮಾತುಗಳಿದೆ ಅಲ್ಲೆಲ್ಲ ದೇಸಿ ಭಾಷೆಯನ್ನು ಬಳಸ್ತಾರೆ. ನರೇಷನ್ಗೆ ಅವರು ಗ್ರಾಂಥಿಕ ಕನ್ನಡವನ್ನು ಬಳಸ್ತಾರೆ. ಆದರೆ ಹೀಗೆ ಬಳಸುವಾಗ ಕೂಡ ಇಲ್ಲಿನ ಇದು ಸ್ಟ್ರಕ್ಚರ್ ಕೂಡ ತುಂಬ ಫೈನ್ ಟ್ಯೂನ್ ಆದ ಲ್ಯಾಂಗ್ವೇಜ್ ಇದೆ. ಆರಂಭದ ವಾಕ್ಯ ನಾನು ಓದಿದ್ನಲ್ಲ ಅಷ್ಟು ಸಾಧಾರಣ ಇಲ್ಲ. ಅಲ್ಲಿ ಮುಂದೆ ಬರ್ತಾ ಹೋಗುವಾಗ ಇಲ್ಲೊಂದು ಪ್ಯಾರಾ ಓದ್ತೇನೆ ನಾನು ನಿಮಗೆ.
ಇದು ಹೇಗಿದೆ ಇದರ ಭಾಷೆ ಅಂತ ಅನ್ನೋದಕ್ಕೆ, ಭೂಮಿ ಬಿಸಿಲಿನ ಜೊರಳದಿಂದ ನರಳುತ್ತಿತ್ತು. ಇಬ್ಬರು ನಡೆದಲ್ಲೆಲ್ಲ ಅವನ ಪುಟ್ಟ ನೆರಳೇ ಭೂಮಿಗೆ ತಂಪಾಗಿತ್ತು. ನಡೆಯುತ್ತಲೇ ಕಣ್ಣು ಮುಚ್ಚಿ ನೆಲಕ್ಕೆ ಕುಸಿದು ಬಿದ್ದ. ಜನ ನೆರೆದರು. ಒಬ್ಬೊಬ್ಬರು ಒಂದೊಂದು ಮಾತು ಉದುರಿಸುತ್ತಿದ್ದರು. ಆತನನ್ನು ಮುಟ್ಟುವ ಧಾರಾಳತನವೇ ತೋರಿಸಲಿಲ್ಲ. ಎಲ್ಲರೂ ಗುಸುಗುಸು ಜೊತೆಗೆ ಪಾಪ ಪಾಪ ಎಂದು ಸಾಥ್ ಕೊಡುತ್ತಿದ್ದಂತೆ ಒಬ್ಬ ಹೆಂಗಸು ಬಂದವಳೆ ಅವನ ಮೈದಡವಿ, ಏ ಮಗ ಏಳು, ಈಗ ಕಣ್ಬಿಡು ಎಂದು ಅಲ್ಲಿದ್ದವರಲ್ಲಿ ತಮ್ಮ ಯಾರ ಮನೆಗಾರ ನೀರು ತೊಂಬ ಎಂದು ಅಂಗಲಾಚಿ ತಂದು ನೀರು ಚಿಮುಕಿಸಿದಳು. ಇಬ್ಬರೂ ಬಾಯಿ ಜೊಲ್ಲು ಸುರಿಯುತ್ತಿತ್ತು. ಕಣ್ಣು ಭಾರವಾಗಿತ್ತು. ತೆರೆಯಲೇ ಕಷ್ಟ. ನಾನು ಯಾರದೋ ತೊಡೆಯಲ್ಲಿ ಮಲಗಿದ್ದೇನೆನಿಸಿ ರೆಪ್ಪೆಗಳನ್ನು ಕಿತ್ತಿ ದೂರ ಮಾಡಿದ. ಹಣೆ ಮುಖದ ಮೇಲೆ ಕೈಯಾಡಿಸಿದ ಆ ಸಿಬಿರಾದ ಕೈ ತಟಕ್ಕನೆ ಹಿಡಿದುಕೊಂಡು ಅಮ್ಮೀ ಅಮ್ಮೀ ಎಂದು ಮುತ್ತಿಡತೊಡಗಿದ. ಆ ಹೆಂಗಸು ಅವನ ಮೈದಡವಿ, ಎದ್ದೇಳು, ಉಂಡಿದ್ದಿಲ್ಲ, ಅಮ್ಮಿ ಬರ್ತಾಳೆ ಏಳು ಎಂದು ಎಬ್ಬಿಸಿದಳು. ಯಾರಿಗೋ ಹೇಳಿ ಚಹಾ ಡಬಲ್ ರೊಟ್ಟಿ ತರಿಸಿ ಅವನಿಗೆ ತಿನ್ನು, ಜರ ಏನಾರ ಹೊಟ್ಟೆಗೆ ಬಿದ್ದರೆ ಸಗತಿ ಬರ್ತದ ಎಂದು ಜಬರ್ದಸ್ತಿನಿಂದ ತಿನ್ನಿಸುವಾಗ ಇಬ್ಬರಿಗೆ ಈಕೆ ನನ್ನ ಅಮ್ಮಿ ಆಗಿದ್ರೆ ಎಂದು ಅನ್ನಿಸಿ ಹೊಟ್ಟೆಯೊಳಗೆ ತಳಮಳಿಸಿದ. ಸುತ್ತ ನೆರೆದ ಗುಂಪು ನಿಧಾನವಾಗಿ ಕರಗಿತು. ಆರೈಕೆ ಮಾಡಿದ ಹೆಂಗಸು ಮತ್ತೊಮ್ಮೆ ಮೈಮೇಲೆ ಕೈಯಾಡಿಸಿ ತಲೆಗೆ ಅಂಗೈ ಒತ್ತಿ ಮನೆಗೆ ಹೋಗಪ್ಪ, ನಿಮ್ಮಮ್ಮಿ ದಾರಿ ಕಾಯ್ತಾಳ ಎಂದು ಹೇಳಿ ಯಾರದೋ ಕರೆಗೆ ಹೋಗೊಳ್ತಾ ಆಯ್ತಾಯ್ತು ಬರ್ತೀನಿ ಎಂದು ಅವಸರದಿಂದ ಹೊರಟಳು. ಇದು ಒಂದು ಪ್ಯಾರ, ಸುಮ್ಮನೆ ಸ್ಯಾಂಪಲ್ಗೆ ಭಾಷೆಯನ್ನು ಹೇಗೆ ಬಳಸಿದ್ದಾರೆ ಅನ್ನೋದಕ್ಕೆ ತೋರಿಸಿದ್ದು. ಇನ್ನೂ ಒಂದು ಪ್ಯಾರನ ನಿಮ್ಗೆ ಗೊತ್ತಿನ ಅದನ್ನ ಸ್ವಲ್ಪ ಕಥೆಯ ಒಟ್ಟು ಆಶಯವನ್ನು ಆ ಪ್ಯಾರ ಸಜೆಸ್ಟ್ ಮಾಡ್ತದೆ, ನಾನೀಗ ಹೇಳಿದ ರೀತಿಯಲ್ಲಿ ಅಂತ ಅನ್ನಿಸ್ತದೆ ನನಗೆ. ಒಂದು ಪ್ಯಾರ ನಾನು ಓದ್ತೇನೆ. ಇದು ನೋಡಿ, ಒಂದು ಸ್ಟೇಷನ್ನಿನಲ್ಲಿ ನಡೆಯುವ ಒಂದು ವಿವರ. ಇದು ಕಥೆಗಾರ್ತಿ ಹೇಗೆ ಅದನ್ನು ಕಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಇದನ್ನ ಓದ್ತೇನೆ ಸ್ಯಾಂಪಲ್ ಟೆಕ್ಸ್ಟಾಗಿ. ವಾಡಿ ಸ್ಟೇಷನ್ ಹೊರಗಿದ್ದ ಗುಡಿ ಕಟ್ಟಿಗೆ ಮಾಮ ಮಲಗಿದ್ದ. ಇಬ್ಬರು ಅವನ ತಲೆ ಬಾಜು ಕೂತಿದ್ದ. ಯಾವ ಗಾಡಿ ಬರುವುದೋ ಮಾಮ ಗೊತ್ತು. ಅಲ್ಲಿವರೆಗೂ ಇಂಟರ್ವಲ್. ಈ ಕಟ್ಟೆಯಲ್ಲಿ ಯಾರೋ ಉಂಡು ಹೋಗಿದ್ದ ಚೆಲ್ಲಿದ ಅನ್ನದ ಮೇಲೆ ನೊಣಗಳು ಮುಕುರಿದ್ದವು. ಗುಬಿ ಗುಬಿ ಎಂದು ಊಟಕ್ಕೆ ಬಡಿದಾಡುತ್ತಿದ್ದವು. ಇಬ್ಬರಿಗೆ ತಮಾಷೆ ಅನ್ನಿಸಿತು. ಒಂದು ಸಲ ಕೈ ಜಾಡಿಸಿ ಓಡಿಸಿದ. ಹಾರಿದ ನೊಣಗಳು ಮತ್ತೆ ಮತ್ತೆ ಬಂದು ಮುಕುರಿದವು. ಅನ್ನದ ಅಗಳನ್ನು ಬಳಿದು ದೂರ ಎಸೆದ. ಆದರೂ ನೊಣಗಳು ಅದೇ ಜಾಗದಲ್ಲಿಯೇ ಒಡಲ ಹಸಿವಿಗೆ ಶಾಂತಿಯನ್ನು ಹುಡುಕುತ್ತಿದ್ದವು. ಮಜಾ ಅನ್ನಿಸಿತು. ತಕ್ಷಣ ತನ್ನ ಜೀಲದಲ್ಲಿಯ ಗಾಜಿನ ಲೋಟ ಅವುಗಳ ಮೇಲೆ ಬೋರಲು ಹಾಕಿದ. ಕೆಲವು ಸುಮ್ಮನಿದ್ದವು, ಕೆಲವು ತಡಕಾಡಿ ಹಾರಿ ಲೋಟದ ಒಳಮೈಗೆ ಬಡಿದು ಸುಮ್ಮನಾದವು. ಅಷ್ಟರಲ್ಲಿ ಮಾಮನ ನಿದ್ದೆ ಮುಗಿದು ಎದ್ದು ಮಿರ್ಚಿ ಬಜಿ ಕಟ್ಟಿಸಿಕೊಂಡು ಬಂದ. ಇವನಿಗೆ 2 ಕೊಟ್ಟು ತಾನು ಮೆಣಸಿನಕಾಯಿ ಸಮೇತ ಕಡಿಯತೊಡಗಿದ. ಇಬ್ಬರೂ ಮೆಣಸಿನಕಾಯಿಗೆ ಹತ್ತಿದ ಹಿಟ್ಟನ್ನು ತಿನ್ನುತ್ತಾ ಖಾರವಾಗದಂತೆ ಜಾಗರೂಕನಾಗಿದ್ದ. ಮಾಮ ಹೇಳ್ದ, ಇಬ್ಬರೂ ಕಲೆಕ್ಷನ್ ದಿನಕ್ಕೆ ಅಟಾಟೆ ಆಲತ್ತದ. ನೀ ಹಮೇಶ ಹಸು ಅಂತ ಜೀವ ತಿಂತಿ. ನನ್ನ ತಲೆ ಖರಾಬಾಗ್ಯದ. ಇರ ರೊಕ್ಕದಾಗ ನಿಂಗೇನು ತಿನ್ನಿಸ್ಲಿ, ನಾನೇನು ಮಾಡಲಿ ಅಂತ ಆಕಾಶ ತಲೆ ಮೇಲೆ ಬಿದ್ದಂತೆ ಹೇಳಿದ. ತಕ್ಷಣ ನನ್ನ ನಾಟಕ ನಾನು ಬಿಡು, ನೀ ಆರಾಮಿರು ಅಂತ ಹೇಳಬೇಕನ್ನಿಸ್ತು. ಮನಸ್ಸಿನ ಒಳಗೆ ಏಕ್ ಬಾರ್ ಮಾಮನಿಂದ ಚುಟ್ಕಾರ ಸಿಕ್ತು ಅಂದ್ರೆ ಅಮ್ಮಿ ಬಲ್ಲಿ ಹೋಗಬೇಕು, ಹೆಂಗನ ಮಾಡಿ ಹುಡುಕಬೇಕು, ಎಲ್ಲೋ ಮಂದಿಗೆ ಹೇಳಿ ಅಮ್ಮಿ ಬಲ್ಲಿ ಹೋಗಬೇಕು, ನೀರು ತಾರ್ಲೆ ಜಲ್ದಿ ಎಂದು ಜೋರಾಗಿ ಚೀರಿದ ಮಾಮನ ದನಿಗೆ ಬೆಚ್ಚಿದ. ಮೆಣಸಿನಕಾಯಿ ಮಾಮನ ನಾಲಿಗೆಗೆ ಚುರುಕು ಮುಟ್ಟಿಸಿತ್ತು.
ಸರ್ ಅಂತ ಉಗುಳನ್ನು ಎಳೆದುಕೊಳ್ಳುತ್ತಾ ಹಾಹಾ ಎಂದು ನಾಯಿಯಂತೆ ದಾಪು ಬಿಡುತ್ತಿದ್ದ ಅವನ ಪರಿಸ್ಥಿತಿ ನೋಡಿ ಇಬ್ರಿಗೆ ನಗು ಬಂದು ಕಿಸಕ್ಕನೆ ನಕ್ಕು ಬಿಟ್ಟ. ಮೊದಲೇ ಖಾರ ನೆತ್ತಿಗೇರಿತ್ತು, ಮ್ಯಾಲ ಇವನ ನಗು. ಸಿಟ್ಟು ಇನ್ನೂ ಹೆಚ್ಚಾಗಿ ಅವನ ಸಲೆಗೆ ಸಡಕ್ಕಾಸಿ ಒಂದು ಏಟು ಕೊಟ್ಟ. ಇದನ್ನು ಊಹಿಸಿದವನಿಗೆ ಆಘಾತವಾಯಿತು, ದುಃಖ ಉಮ್ಮಳಿಸಿತು, ಜೋರಾಗಿ ಅಳತೊಡಗಿದ. ಹಿಂದೆಯೇ ಅಮ್ಮನ ಕಟ್ಟಿಗೆಯಂತಹ ಮೂಳೆ ಇರುವ ತೊಡೆಗೆ ಜೋತು ಬಿದ್ದ ಸೀರೆಯ ಮಡಿಲು ಬೆಚ್ಚನೆಯ ಅಪ್ಪುಗೆ ನೆನಪಾಯಿತು. ಅದಕ್ಕಾಗಿ ಎಂಬಂತೆ ಓಡತೊಡಗಿದ. ಓಡಿದ. ಆದರೆ ಲೇ ಇಬ್ರ್ಯಾ ಎಂಬ ಕರೆ ಅವನನ್ನು ಗಕ್ಕನೆ ನಿಲ್ಲಿಸಿತು. ಸಾವಕಾಶವಾಗಿ ಹಿಂದೆ ತಿರುಗಿದ. ಮಾಮ ನೀರಿನ ಬಾಟಲಿ ಬಾಯಿಗೆ ಹಚ್ಚಿದ್ದ. ಏನೋ ಹೇಳಲು ಹೋದ. ಟಸಕ್ ಅಂತ ಕೆಮ್ಮತೊಡಗಿದ. ಇಬ್ಬರೂ ಅವನ ಆಜ್ಞೆಗೆ ಕಾಯುವಂತೆ ನೋಡಿದ. ಬಾ ಎಂಬಂತೆ ಕೈ ಮಾಡಿದ. ಸಾಕಿದ ನಾಯಿಯಂತೆ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಾ ವಾಪಸ್ಸಾದ. ಇನ್ನೊಂದೇಟು ಕೊಡುತ್ತಾನೆ ಎಂದೋ ಎರಡೂ ಕಪಾಳನ್ನು ಕೈಯಿಂದ ಮುಚ್ಚಿ ನಿಂತ. ಮಾಮು ಅವನನ್ನು ಎಳೆದುಕೊಂಡು ಬಗಲಲ್ಲಿ ಕೂಡಿಸಿಕೊಂಡು, ಲೇ ಇಬ್ರು, ನಾ ಊರಿಗೆ ಹೋಗ್ತೀನಿ ಸುಮ್ಮನಾದ. ಮಾಮನನ್ನು ನೋಡಿದ ಬಿಡುಗಡೆ ನೆನೆದು ಖುಷಿಯಾದ. ಒಂದು ಕೆಲಸ ಮಾಡು, ದಿನ ಬಿಟ್ಟು ಒಂದೆರಡು ದಿನ ಬಿಟ್ಟು ಬರ್ತೀನಿ, ಅಲ್ಲಿತನ ನೀ ಹೀಗೆ ಹೇಳುತ್ತಿದ್ದ. ಇಬ್ಬರು ಟುಸ್ಸಾದ. ಸೈತಾನ ನನಗೆ ಹಿಡ್ಕೊಂಡೊಯ್ತಾನೆ ಅನ್ನಿಸಿತು. ಮಾಮ ಹೇಳೋದೆಲ್ಲ ಹೇಳಿ, ಹುಷಾರ್, ನಾ ಹೇಳಿದ ನಿಗಾ ಇರಲಿ, ಜಾರಾರೆ ಆ ಕಡೆ ಈ ಕಡೆ ಆಯ್ತಂದ್ರೆ ನೋಡು ಮತ್ತ ನೀ ಸತ್ಯ ಅಂತ ತಿಳಿ ಏನು ಎಂದು ಮಾಮನ ಆಜ್ಞೆ ಬಾಣಗಳಂತೆ ಇಬ್ಬರನ್ನ ಕಿವಿ ಹೊತ್ತಿದ್ದವು. ಇದೊಂಥರ ಇದರಲ್ಲಿ ಬಳಸಿರುವ ಭಾಷೆ, ಅದನ್ನು ಒಂದು ರೂಪಕಗಳಲ್ಲಿ ಹೇಳುವ ಕ್ರಮ, ಒಂದು ವಿಶಿಷ್ಟವಾದ ಕಥೆಯ ಓದಿನ ಅನುಭವವನ್ನು ಇದು ಕಟ್ಟಿಕೊಡ್ತದೆ. ಆದರೆ ಇದರ ಕೊನೆಯ ಭಾಗ ನಾನು ಓದ್ತೇನೆ, ಇಲ್ಲಿ ಓದಿ ಮುಗಿಸ್ತೇನೆ. ಅದು ಭಾಳ ಚೆನ್ನಾಗಿದೆ. ಅದು ನಾನು ಸ್ವಲ್ಪ ರೊಕ್ಕ ಕೇಳಬೇಕು, ಇಲ್ಲಾಂದ್ರೆ ವೇಷ ಹಾಕಂಗಿಲ್ಲ ಅನ್ನಬೇಕು. ಇಬ್ಬರು ಕಾಲು ಪ್ಲಾಟ್ಫಾರ್ಮಿನಲ್ಲೆಲ್ಲ ಹುಡುಕಿದವು. ಎಷ್ಟು ಹೊತ್ತು ಅವನು ಆ ಗಾಡಿಯಿಂದ ಇಳಿದಾನೋ ಈ ಗಾಡಿಯಿಂದ ಇಳಿದಾನೋ ಎಂಬ ಕಾತರದಿಂದ ದಡ ಬರುವ ಗಾಡಿಯ ಬಾಗಿಲನ್ನು ನೋಡಿದ. ಬಾಗಿಲ ತುದಿಗೆ ಗುಂಪಾಗಿ ನಿಂತವರ ಮುಖದಲ್ಲಿ ಮಾಮೂನನ್ನು ಅರಸಿದ. ಬರಲಿಲ್ಲ. ಪ್ಲಾಟ್ಫಾರ್ಮಿನಿಂದ ಹೊರಗೆ ಬಂದ. ರಿಪೇರಿ ಕಾಣದ ಬೋಗಿ ಹತ್ತಿರ ಹೋಗಿ ಒಳಗೆ ಇಣುಕಿದ. ಯಾವ ಸುಳಿವೂ ಇಲ್ಲ. ನಿತ್ಯದ ಕಟ್ಟೆಗೆ ಹೋಗಿ ಕುಳಿತ. ಕಾಲು ಮುರಿದ. ನಾನಾ ಅವನ ಹೆಂಡತಿ ಇನ್ನೂ ಯಾರೂ ತಮ್ಮ ಡ್ಯೂಟಿ ಮುಗಿಸಿ ಬಂದಿರಲಿಲ್ಲ. ಇಬ್ಬರು ಕೂತಿದ್ದ ಕಟ್ಟೆಯಲ್ಲೇ ರೊಟ್ಟಿ ಚೂರು ಅನ್ನ ಚೆಲ್ಲಿತ್ತು. ನೊಣಗಳು ಮುಕುರಿದ್ದವು. ಅದರಲ್ಲಿ ಒಂದು ನೊಣ ಅವನ ಮೂಗಿನ ಬಳಿ ಬಂದು ಕೂಡುತ್ತಿತ್ತು. 2-3 ಸಲ ಜಾಡಿಸಿದ. ಮತ್ತೆ ಬಂದು ಕೂಡುತ್ತಿತ್ತು. ಇಬ್ಬರು ಜೋಳಿಗೆಯಿಂದ ಗಾಜಿನ ಲೋಟ ತೆಗೆದು ಸಾವಕಾಶವಾಗಿ ರೊಟ್ಟಿಯ ಚೂರಿನ ಮೇಲೆ ಕೂಡುತ್ತಿದ್ದ ನೊಣಗಳ ಮೇಲೆ ಮುಚ್ಚಿದ. ಅವು ಹಾರಿ ಗ್ಲಾಸಿನ ಒಳ ಮೈಗೆ ಬಡಿದು ಮತ್ತೆ ಕೆಳಗೆ ಕೂಡುತ್ತಿದ್ದವು. ಇಬ್ಬರು ಅವುಗಳ ಹಾರಾಟ ನೋಡುತ್ತಾ ಕುಳಿತ. ನೀರಡಿಕೆ ಎನ್ನಿಸಿ ಮಾಮೂಲು ಬೋರ್ವೆಲ್ ಬಳಿ ಗ್ಲಾಸು ತೆಗೆದುಕೊಂಡು ಹೋದ. ನೀರು ಕುಡಿದು ಬಂದ. ನೊಣಗಳು ಹಾರದೆ ಅಲ್ಲಿಯೇ ಗುಬಿಗುಡುತ್ತಿದ್ದವು. ಕೆಲವೊಂದು ಹಾರಿದರೂ ಆ ಗ್ಲಾಸಿನ ಎತ್ತರಕ್ಕೆ ಮಾತ್ರ ಹಾರುತ್ತಿದ್ದವು. ಇಬ್ಬರಿಗೆ ವಿಚಿತ್ರವೆನಿಸಿತು. ನೊಣಗಳಿಗೆ ಕುಲ ಬಿಟ್ಟರೂ ಅವು ಸ್ವತಂತ್ರವಾಗಲೇ ಇಲ್ಲ. ಹಾರಲಾಗದ ನೊಣಗಳನ್ನು ನೋಡುತ್ತಲೇ ಕುಳಿತ. ಸಂಜೆಯಾಗಿತ್ತು. ಸುತ್ತಲಿನ ಗಿಡಗಳ ಹಸಿರಲ್ಲಿ ಕೆಂಪು ಮಿಶ್ರಿತವಾಗಿತ್ತು. ಇನ್ನೇನು ನೀಲಿ ಕಳೆದು ಹೋಗುತ್ತದೆ ಎಂದು ಆಕಾಶದಲ್ಲಿ ಹಕ್ಕಿಗಳು ನಾನಾ ಥರದ ರಾಗವನ್ನು ಧ್ವನಿಸುತ್ತಿತ್ತು. ಹಾರುತ್ತಾ ಸಾಗುತ್ತಿದ್ದವು. ಆದರೆ ಹಾರಲಾರದ ನೊಣಗಳನ್ನು ನೋಡುತ್ತಾ ಇಬ್ಬರು ಹಾಗೆಯೇ ಕುಳಿತಿದ್ದ. ಇಲ್ಲಿ 2 ಸಲ ಬೇಕಂತಾನೆ ಕಥೆಗಾರ್ತಿ 2 ಸಲ ಈ ಇನ್ಸಿಡೆಂಟನ್ನು ತರ್ತಾರೆ. ಒಂದು ವಾಡಿಯ ಸ್ಟೇಷನ್ನಲ್ಲಿ, ಇನ್ನೊಂದು ಗುಲ್ಬರ್ಗ ಸ್ಟೇಷನ್ನಲ್ಲಿ. ಈ ಬಿಟ್ಟು ಹೋದ ಎಂಜಲಿನ ಮೇಲೆ ಬಂದು ಕೂಡುವಾಗ, ನೊಣಗಳು ಕೂಡುವಾಗ ಒಂದು ಗಾಜನ್ನು ಅವನು ಮುಚ್ಚುವ, ಇಬ್ಬರು ಅಥವಾ ಹನುಮ ಮುಚ್ಚುವಂಥ ಒಂದು ಪ್ರಸಂಗನ 2 ಬಾರಿ ತರ್ತಾರೆ. ಮೊದಲನೇ ಬಾರಿ ತಂದಾಗ ಅದು ಆಟದ ಥರ ಇರ್ತದೆ. 2ನೇ ಬಾರಿ ತಂದಾಗ ಅದು ಅಸಹಾಯಕತೆಗೆ ಇರ್ತದೆ. ಒಂದೇ ಪ್ರಸಂಗವನ್ನು 2 ಬಾರಿ ರಿಪೀಟ್ ಮಾಡಿದರೆ ಮತ್ತು ಅದು ನರೇಷನ್ನಲ್ಲಿ, ಭಾಷೆನಲ್ಲಿ ಅದನ್ನು ಕಟ್ಟುವ ಕ್ರಮದಲ್ಲಿ ಕೂಡ ಭಿನ್ನತೆ ಇದೆ.
ಹೀಗೆ ಒಂದರಿಂದ ಮತ್ತೊಂದು ಕಡೆಗೆ ಚಲಿಸುವ, ಒಂದು ಧರ್ಮದಲ್ಲಿ ಹುಟ್ಟಿ ಮತ್ತೊಂದರಲ್ಲಿ ಬೆಳೆದು ಇನ್ನೊಂದರಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳುವ, ಮತ್ತು ಈ ಬದುಕಿನ ಪಯಣದಲ್ಲಿ ಹಕ್ಕಿಗಳ ಹಾರಾಟವೂ ಇದೆ, ಅಲ್ಲಿ ನೊಣದ ಹಾರಾಟವೂ ಇದೆ. ನೊಣದ ಥರ ಅಸಹಾಯಕವಾಗಿ ಕೂತ್ಕೊಳ್ಳೋದು ಇದೆ, ಹಾರಲಿಕ್ಕಾಗಲಾರ್ದ ಅಸಹಾಯಕತೆ ಇದೆ. 1-2 ಪಾತ್ರಗಳು ಮತ್ತು ಕೆಲವು ವಿವರಣೆಗಳ ಜೊತೆಗೆ ಈ ಕಥೆಯನ್ನು ಒಂದು ರೈಲ್ವೆ ನಿಲ್ದಾಣದ ಈ ಪ್ರಯಾಣದ ಹಿನ್ನೆಲೆ ಒಳಗೆ ಕಟ್ಟಿಕೊಟ್ಟಿರುವ ಈ ಸಂಧ್ಯಾ ಹೊನ್ಗುಂಟೇಕರ್ ಅವರ ಕಥೆ ನನಗೆ ಇಷ್ಟ ಆಯಿತು. ಆದರೆ ಅಂತ ಅನ್ನೋದು ಯಾವಾಗಲೂ ಎಲ್ಲ ಕಾಲಕ್ಕೂ ಇರುವಂಥದ್ದೇ, ಇರಬೇಕಾದದ್ದೇ. ಅದು ಇಲ್ಲದೆ ಇದ್ದರೆ ಇರಲ್ಲ. ಆದರೆ ಈ ಕಥೆನ ಇನ್ನಷ್ಟು ಟೈಟ್ ಮಾಡ್ಬೋದಿತ್ತ ಅಂತ ನಂಗೆ ಅನಿಸಿದ್ದು. ಟೈಟ್ ಮಾಡೋದಂದರೆ ಏನು ಅಂತಂದರೆ, ವಿವರಗಳಲ್ಲಿ ಏನು ಸಮಸ್ಯೆ ಇಲ್ಲ, ವಿವರಗಳೆಲ್ಲ ಇದಾಗಿದೆ. ಬಟ್ ಅಲ್ಲಿ ಬಳಸುವ ಭಾಷೆಯ ಮತ್ತು ವಾಕ್ಯಗಳು ಇದೆಯಲ್ಲ, ಆ ವಾಕ್ಯಗಳು ನಾನಾಗಲೇ ಪ್ರಸ್ತಾಪ ಮಾಡಿದಾಗ ಆರಂಭದ ವಾಕ್ಯವೇ ಒಂದು ಕ್ಲೀಶೆ ಅಂಥ ವಾಕ್ಯದಿಂದ ಆರಂಭ ಆಗ್ತದೆ. ಇದು ಓದುಗನನ್ನು ಸೆಳೆಯುವ ಒಂದು ಒಳ್ಳೆ ಆ್ಯಂಕರಿಂಗ್ ಥರದ್ದೇನಿಲ್ಲ. ಅದ್ರ ಬದಲಿಗೆ ಠಕ್ ಅಂತ ಆಗ್ಬೋದಾಗಿತ್ತೇನೋ ಅಂತ. ಇಟ್ಸ್ ಈಫ್ ಆ್ಯಂಡ್ ಬಟ್ನ ಕಥೆ ಇದು. ಆದರೆ ಇರುವ ಕಥೆಯನ್ನೇ ಇಟ್ಕೊಂಡಾದಾಗ ಅಲ್ಲಿನ ಒಟ್ಟು ಕಟ್ಟುವಿಕೆ ಇದೆಯಲ್ಲ, ಪ್ರಾಸೆಸ್, ಕಥೆಯನ್ನು ಹೇಳುವ ಮತ್ತು ಕಟ್ಟುವ ಕ್ರಮದಲ್ಲಿ ಇರುವ ಸಮಸ್ಯೆ ಅಲ್ಲ ಅದು. ಅದನ್ನು ಭಾಷೆಯನ್ನು ಇನ್ನಷ್ಟು ಶಾರ್ಪನ್ ಮಾಡ್ಬೋದಿತ್ತು, ಇನ್ನೊಂದಿಷ್ಟು ಇದು ಮಾಡ್ಬೋದು. ತುಂಬ ಪೊಯೆಟಿಕ್ ಆದ ಸಾಲುಗಳಿವೆ, ಅದನ್ನೆಲ್ಲ ಅದರ ಗುಣಗಳನ್ನೆಲ್ಲ ನಾನೀಗ ವಿವರಿಸಿದೆ. ಇರುವುದಕ್ಕಿಂತ ಇನ್ನಷ್ಟು ಬೆಟರ್ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ, ರೀಕನ್ಸ್ಟ್ರಕ್ಟ್ ಮಾಡಿಕೊಡಲಿಕ್ಕೆ ಒಂದು ಅವಕಾಶ ಇತ್ತು, ಮತ್ತು ಅದು ಇನ್ನಷ್ಟು ಚೆನ್ನಾಗಿರ್ತಿತ್ತು, ನೀಟಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತದೆ. ಒಟ್ಟಾರೆಯಾಗಿ ಇದೊಂದು ಓದಬಹುದಾದ, ಓದಿನ ಖುಷಿ ಕೊಡುವ ಕಥೆ ಇದು. ಸಂಧ್ಯಾ ಹೊನ್ಗುಂಟೇಕರ್ ಅವರ ಈ ಕಥೆಯನ್ನು ಓದಿ ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಹೊತ್ತಿಗೆಯ ಜಯಲಕ್ಷ್ಮಿ ಪಾಟೀಲ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ಒಂದು ಸಂಗತಿ ಹೇಳಬೇಕು, ನಾನು ಕಥೆಯನ್ನು ಹೀಗೆ ಒಂದು ಕಥೆಯನ್ನು ಇಟ್ಕೊಂಡು ಅನಲೈಸ್ ಮಾಡುವ, ವಿವರಿಸುವ, ಈ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ಮಿನ ಥರದ ಕೆಲಸ ಮಾಡಿದ ಅನುಭವ ಮತ್ತು ಅದು ಎಸ್ಪೆಷಲಿ ಅದನ್ನು ಬರೆದಿರ್ಬೋದು. ಸುಮಾರು ವರ್ಷಗಳಿಂದ ಆ ಥರದೊಂದು ಪ್ರಯತ್ನ ಬರವಣಿಗೆ ಮೂಲಕ ಮಾಡಿದ್ವಿ. ಅದನ್ನೊಂದು ವಿಡಿಯೋ ಮೂಲಕ, ಮಾತಿನ ಮೂಲಕ ಅದನ್ನು ಹೇಳುವ, ಕಟ್ಟುವ ಕ್ರಮ ನನಗೆ ಹೊಸದು. ನನ್ನ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೇನೆ. ಇದನ್ನು ಆಲಿಸಿದ, ನೋಡಿದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ. ನಮಸ್ಕಾರ.